ಶಿವಮೊಗ್ಗ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಮಾದಕ ವಸ್ತು ಗಾಂಜಾ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಿರುವ ಶಿವಮೊಗ್ಗ ಪೊಲೀಸರು ಕೇವಲ 20 ದಿನಗಳಲ್ಲಿ 61 ಪ್ರಕರಣ ದಾಖಲಿಸಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. 54 ಗಾಂಜಾ ಸೇವನೆ, 6 ಗಾಂಜಾ ಮಾರಾಟ ಹಾಗೂ ಸಾಗಾಣಿಕೆ, 1 ಗಾಂಜಾ ಬೆಳೆ ಮೇಲೆ ದಾಳಿ ನಡೆಸಿ ಒಟ್ಟು 15 ಕೆಜಿ 363 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಎಸ್ಪಿ ಮಿಥುನ್ ಕುಮಾರ್, ಅಡಿಷನಲ್ ಎಸ್ಪಿಗಳಾದ ಅನಿಲ್ ಕುಮಾರ್ ಭೂಮರೆಡ್ಡಿ ಹಾಗೂ ಕಾರಿಯಪ್ಪ ಎಜಿ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಈಗ ನಿಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಜೂನ್ 26ನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅಂತಂದು ಕೂಡ ಇದೆ. ಆಮೇಲೆ ಇಲೆಕ್ಷನ್ಸ್ ಕೌಂಟಿಂಗ್ ಹಿಂದೂ ಮುಂದೆ ಸ್ವಲ್ಪ ಸಾಕಷ್ಟು ಕಂಪ್ಲೇಂಟ್ಸ್ ಕೂಡ ಬಂತು ನಮ್ಮ ಇಲಾಖೆಗೆ. ನಾವು ಇಲೆಕ್ಷನ್ಸ್ ಅಲ್ಲಿ ಸ್ವಲ್ಪ ಕೆಲಸದಲ್ಲಿ ಜಾಸ್ತಿ ಇದ್ದಿದ್ರಿಂದ ಈ ಕಡೆ ಸ್ವಲ್ಪ ಗಾಂಜಾ ಕನ್ಸಂಪ್ಷನ್ ಎಲ್ಲಾನು ಜಾಸ್ತಿ ಆಗಿದೆ ಸರ್, ತಮ್ಮ ಇಲಾಖೆಯ ಸ್ವಲ್ಪ ಗಮನ ಹರಿಸಬೇಕು ಅಂತಂದು ಕೆಲವು ಸಾರ್ವಜನಿಕರು ಕೂಡ ನನಗೆ ಕರೆ ಮಾಡಿ ಕೂಡ ಹೇಳಿದ್ರು, ಇಂತಿಂಥ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ತಾವು ಗಮನ ಹರಿಸ್ತು ಅಂತಂದ್ರೆ ಒಳ್ಳೇದು ಅಂತಂದು. ನಮ್ಮ ಇಲಾಖೆ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಕಳೆದ 15 ದಿನಗಳಲ್ಲಿ ಅಂದ್ರೆ ಜೂನ್ 8ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲಾದ್ಯಂತ 61 NDPS ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಅದರಲ್ಲಿ 7 ಕೇಸಸ್ಸು ಪೆಡ್ಲಿಂಗ್ ಕೇಸಸ್ ಇದೆ, ಇನ್ನು 54 ಕೇಸು ಕನ್ಸಂಪ್ಷನ್ ಕೇಸಸ್ ಇದೆ. ಸುಮಾರು ಆಲ್ಮೋಸ್ಟ್ ಒಂದು 20 kg 15 kg ವರೆಗೂ ಗಾಂಜಾನ ವಶಕ್ಕೆ ಪಡ್ಕೊಂಡಿದ್ದೀವಿ. ಕೆಲವೊಂದು ಕಲ್ಟಿವೇಶನ್ ಅಂದ್ರೆ ಒಂದು ಪ್ರಕರಣ ತೀರ್ಥಹಳ್ಳಿನಲ್ಲಿ ಕಲ್ಟಿವೇಶನ್ ಕೂಡ ಇತ್ತು, ಇನ್ನು ಮಿಕ್ಕಿದ ಎಲ್ಲಾ ಪ್ರಕರಣ ಕೂಡ ತಗೊಂಡ್ ಬಂದು ಮಾರಾಟ ಮಾಡ್ಲಿಕ್ಕೆ ಅಂತಂದು ಇವರು ತಗೊಂಡ್ ಬಂದಿರ್ತಾರೆ. ಮೋಸ್ಟ್ ಆಫ್ ದೆಮ್ ಎಲ್ಲ ಅಂದ್ರೆ ಕೆಲವರು ಹೊಸ ಆರೋಪಿಗಳು ಕೂಡ ಇದ್ದಾರೆ, ಕೆಲವರು ಅದರಲ್ಲಿ ಹಳೆ ಆರೋಪಿಗಳು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾವು ಈಗಾಗಲೇ ರೌಂಡ್ ಆಫ್ ಮಾಡಿಕೊಂಡು ಅರೆಸ್ಟ್ ಮಾಡಿ ಜೈಲ್ಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ಏರಿಯಾ ಡಾಮಿನೇಷನ್ ಅಂತ ಏನು ನಮ್ಮ ಜಿಲ್ಲಾದ್ಯಂತ ಎಸ್ಪೆಷಲಿ ಶಿವಮೊಗ್ಗ ಸಿಟಿ ಮತ್ತೆ ಭದ್ರಾವತಿ ಸಿಟಿನಲ್ಲಿ ಏರಿಯಾ ಡಾಮಿನೇಷನ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಿ ಸ್ವಲ್ಪ ಔಟ್ಸ್ಕರ್ಟ್ಸು ಅಥವಾ ಈ ಅಡ್ಡ ಅಂತ ಏನು ಮಾಡ್ಕೊಂಡಿರ್ತಾರೆ ಖಾಲಿ ಲೇಔಟ್ಸು ಅಥವಾ ಯಾವುದೋ ಒಂದು ಜಂಕ್ಷನ್ನು ಅಥವಾ ಟೀ ಅಂಗಡಿ ಅಂತ ಜಾಗಗಳಲ್ಲಿ ಹೋಗಿ ಅಲ್ಲಿ ನ್ಯೂಸೆನ್ಸ್ ಮಾಡ್ತಕ್ಕಂಥ ಪಬ್ಲಿಕ್ ಅಂದ್ರೆ ಹುಡುಗರು ಯಾರು ಕೂತಿರ್ತಾರೆ 10-11 ಗಂಟೆಗೆ ಮನೆಗಳಿಗೆ ಹೋಗ್ದೇನೆ ಏನು ಅಲ್ಲಿ ಸುಮ್ಮನೆ ಹರಟೆ ಹೊಡ್ಕೊಂಡು ಕೂತಿರ್ತಾರೆ, ಅಂಥವ್ರನ್ನ ಕರ್ಕೊಂಡು ಬಂದು ಪೆಟ್ಟಿ ಕೇಸಸ್ ಹಾಕೋದು ಮತ್ತೆ ಕನ್ಸಂಪ್ಷನ್ಗೆ ಟೆಸ್ಟ್ ಕೂಡ ಮಾಡಿಸಿದೀವಿ. ಸುಮಾರು 450ಕ್ಕಿಂತ ಹೆಚ್ಚು ಟೆಸ್ಟ್ಸ್ ಮಾಡಿದೀವಿ. ಅದರಲ್ಲಿ ಒಂದು 54 ಪಾಸಿಟಿವ್ ಬಂದಿದೆ. ಸೊ ಟೆಸ್ಟಿಂಗ್ ಇನ್ನೂ ಜಾಸ್ತಿನೇ ಆಗಿದೆ. ಅಂದ್ರೆ ಗಾಂಜಾ ಇವರು ಸೇವನೆ ಮಾಡಿದಾರಾ ಇಲ್ವಾ ಅಂತಂದು ನಾನು ಲಾಸ್ಟ್ ಟೈಮು DC ಆಫೀಸ್ನಲ್ಲಿ ಮಾತಾಡ್ತಾ ತಮಗೆ ಹೇಳಿದ್ದೆ, ಗಾಂಜಾ ಏನಾದರೂ ಅವರು ಸೇವನೆ ಮಾಡಿತ್ತು ಅಂತಂದ್ರೆ ಕೆಲವು ದಿನಗಳ ನಂತರ ಕೂಡ ಅದು ಪಾಸಿಟಿವ್ ಬರುತ್ತೆ ಅಂತಂದು. ಮೆಗ್ಗಾನ್ ಹಾಸ್ಪಿಟ್ಲು ಮತ್ತೆ ಎಲ್ಲಾ ತಾಲೂಕು ಹಾಸ್ಪಿಟಲ್ ಕೂಡ ಟೆಸ್ಟಿಂಗ್ ಕಿಟ್ಸ್ ಕೂಡ ಇದೆ. ಈವನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಪೊಲೀಸ್ ಇಲಾಖೆಗೆ ಬಹಳಷ್ಟು ಒಳ್ಳೆ ರೀತಿ ಕೋಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೂ ಈ ಮೂಲಕ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಿಮ್ಮ ಸುತ್ತಮುತ್ತ ಯಾರಾದ್ರೂ ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದು ಏನಾದ್ರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರೂ ಮಾಹಿತಿ ಬಂತು ಅಂತಂದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಅವ್ರಿಗೆ ನಮ್ಮ ಪೊಲೀಸ್ ಅವ್ರ ಗಮನಕ್ಕೆ ತಗೊಂಡ್ ಬನ್ನಿ. 112ಗಾದ್ರೂ ನೀವು ಫೋನ್ ಮಾಡಬಹುದು ಅಥವಾ ನಿಮ್ಮ ಜ್ಯೂರಿಸ್ಟಿಕ್ಷನಲ್ ಬೀಟ್ಸ್ ಯಾರಿರ್ತಾರೆ ಅವ್ರಿಗೆ ಕೂಡ ನೀವು ಗಮನಕ್ಕೆ ತರ್ಬೋದು, ಅಥವಾ ನೇರವಾಗಿ ಮೇಲಧಿಕಾರಿಗಳಿಗೆ ಇನ್ಕ್ಲೂಡಿಂಗ್ ಮೀ ನನಗೆ ಕೂಡ ನೀವು ಫೋನ್ ಮಾಡ್ಬೋದು ಅಥವಾ ಮೆಸೇಜ್ ಆದ್ರೂ ಮಾಡಿಕೊಂಡು ನಮಗೆ ಮಾಹಿತಿ ಕೊಡ್ತು ಅಂತಂದ್ರೆ 100% ನಾವು ಯಾವುದೇ ರೀತಿ ನಿರ್ಲಕ್ಷ್ಯತನ ತೋರಿಸೋದಿಲ್ಲ. ವಿ ಆರ್ ಎಂಟೈರ್ ಡಿಪಾರ್ಟ್ಮೆಂಟ್ ವಿ ಆರ್ ವೆರಿ ಮಚ್ ಅಗೇನ್ಸ್ಟ್ ಈ ಡ್ರಗ್ ಕನ್ಸಂಪ್ಷನ್ ಮತ್ತೆ ಡ್ರಗ್ ಮೆನೆಸ್ ಏನಿದೆ ಅದ್ರ ವಿರುದ್ಧ ಸಾಕಷ್ಟು ಕಠಿಣ ಕ್ರಮಗಳನ್ನ ಕೂಡ ನಾವು ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರ್ಯಾರು ಎಲ್ಲೆಲ್ಲಿಂದ ತಗೊಂಡ್ ಬರ್ತಾರೆ ಏನು ಎತ್ತ ಅಂತ ನೋಡ್ಕೊಂಡು ಅಲ್ಲಿ ಕೂಡ ನಾವು ಟೀಮ್ಸ್ನ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಈಗ ಕೆಲವೊಂದು ಪ್ರಕರಣಗಳಲ್ಲಿ ಬೆಂಗಳೂರಿಂದ ಸೋರ್ಸ್ ಅಂತಂದು ಗೊತ್ತಾಯ್ತು, ಅಲ್ಲಿಗೂ ಕೂಡ ನಮ್ಮ ಟೀಮನ್ನು ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿಂದ ಎಲ್ಲಿ ತಗೊಂಡ್ ಬಂದ್ರು ಏನು ಎತ್ತ ಅಂತಂದು ಇನ್ನಷ್ಟು ಇದನ್ನ ಮುಂದುವರಿಸ್ತೀವಿ. ಅಂದ್ರೆ ಇದನ್ನ 15 ದಿನ 20 ದಿನ ಮಾಡಿ ಇದು ನಿಲ್ಲೋದಂತದಲ್ಲ. 15 ದಿನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಮಾಡಿ ಇದನ್ನ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಡ್ರೈವ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಏನಿದೆ ಅದನ್ನ ಕಂಟಿನ್ಯೂಸ್ ಆಗಿ ನಾವು ನಮ್ಮ ಇಲಾಖೆ ವತಿಯಿಂದ ಮಾಡ್ತೀವಿ.